ನಾಡಿನಾದ್ಯಂತ ಇವತ್ತು ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಊರೂರಲ್ಲೂ ಸುಗ್ಗಿ ಹಬ್ಬ ಕಳೆಗಟ್ಟಿದ್ದು ಸಂಕ್ರಾಂತಿ ಕಿಚ್ಚಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮಕರ ಸಂಕ್ರಾಂತಿ ವೈಭವದಲ್ಲಿ ಮಿಂದೆದ್ದ ಜನ. ಎಳ್ಳು ಬೆಲ್ಲದ ಸಂಭ್ರಮ, ಎಲ್ಲೆಲ್ಲೂ ಘಮಘಮ. ಸಂಕ್ರಾಂತಿ ಅಂದ್ರೆ ಸಮೃದ್ಧಿಯ ಸಂಕೇತ. ಸಂಕ್ರಾಂತಿ ಅಂದ್ರೆ ಸೂರ್ಯದೇವ ಪಥ ಬದಲಿಸೋ ಕಾಲ. ಪುಷ್ಯ ಮಾಸದಲ್ಲಿ ಬರುವ ಮಕರ ಸಂಕ್ರಾಂತಿ ಸಕಲ ಶುಭ ಕಾರ್ಯಗಳಿಗೆ ಶ್ರೇಷ್ಠ ಕಾಲ ಅಂತಾರೆ. ಎಳ್ಳು ಬೆಲ್ಲ ತಿಂದು ಬದುಕು ಬಂಗಾರ ಆಗ್ಲಿ ಅಂತ ಹರಸೋ ಶುಭ ದಿನವಿದು. ಹೀಗಾಗಿ ಹಳ್ಳಿಯಲ್ಲೂ ಸಂಕ್ರಾಂತಿಯನ್ನ ಸಂಭ್ರಮದಿಂದ ಆಚರಿಸಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನ ಜಾತ್ರೆ ಉತ್ಸವಗಳದ್ದೇ ಕಾರುಬಾರು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶ್ರೀ ಕ್ಷೇತ್ರ ಸಿಗಂದೂರಿನ ಶ್ರೀ ಚೌಡೇಶ್ವರಿ ಸನ್ನಿಧಾನದಲ್ಲಿ ಅದ್ಧೂರಿ ಉತ್ಸವವೇ ನೆರವೇರಿದೆ. ಕಲಾ ತಂಡಗಳು ಕುಣಿದು ಕುಪ್ಪಳಿಸುತ್ತಿದ್ರೆ ಭಕ್ತರು ತಾಯಿಯನ್ನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. ಸಂಕ್ರಾಂತಿ ಹಬ್ಬ ಅಂದ್ರೆ ತಮಿಳಿಗರಿಗೆ ತುಂಬಾನೇ ಸ್ಪೆಷಲ್. ಹೀಗಾಗಿ ಹುಬ್ಬಳ್ಳಿಯ ಗಣೇಶ್ ಪೇಟೆಯ ಗುಡ್ ಶೆಡ್ ರೋಡ್ನಲ್ಲಿರೋ ತಮಿಳಿಗರೆಲ್ಲ ಒಟ್ಟಾಗಿ ಸೇರಿ ಹಬ್ಬ ಆಚರಿಸಿದ್ದಾರೆ. ತಾವೇ ಪೊಂಗಲ್ ತಯಾರಿಸಿ ಎಲ್ರಿಗೂ ಸಿಹಿ ಉಣಬಡಿಸಿದ್ರು. ಗದಗದಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿದ್ದಾರೆ. ಬಿಂಕದಕಟ್ಟಿ ಮೃಗಾಲಯಕ್ಕೆ ಭೇಟಿ ನೀಡಿದ್ದ 10 ಕುಟುಂಬಗಳು ಕಾಡು ಪ್ರಾಣಿಗಳ ಜೊತೆ ಹಬ್ಬ ಆಚರಿಸಿದ್ರು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ತುಮ್ಮನೆರಳೆ ಗ್ರಾಮದಲ್ಲಿ ಸಂಕ್ರಾಂತಿ ಕಿಚ್ಚು ಜೋರಾಗಿತ್ತು. ಹಸುಗಳಿಗೆ ಬಣ್ಣ ಹಚ್ಚಿದ ಗ್ರಾಮಸ್ಥರು ಕಿಚ್ಚು ಹಾಯಿಸಿ ಸಂಭ್ರಮಿಸಿದ್ದಾರೆ. ದರ್ಶನ್ ಕೂಡ ಸಂಕ್ರಾಂತಿ ಹಬ್ಬವನ್ನ ಗ್ರ್ಯಾಂಡ್ ಆಗಿಯೇ ಆಚರಿಸಿದ್ದಾರೆ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ಅಲ್ಲಿ ಹೆಂಡತಿ ಮಗನ ಜೊತೆಗೆ ಗೋವುಗಳಿಗೆ ಪೂಜೆ ಮಾಡಿ ಸುಗ್ಗಿ ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ರು. ಇನ್ನು ರಾಮನಗರದ ಜಾನಪದ ಲೋಕದಲ್ಲಿ ಸುಗ್ಗಿ ಹಬ್ಬದ ಅಬ್ಬರ ಜೋರಾಗಿತ್ತು. ಹಸುಗಳಿಗೆ ಕಿಚ್ಚು ಹಾಯಿಸುವ ಮೂಲಕ ಹಬ್ಬದ ಮೆರುಗಿಗೆ ಮತ್ತಷ್ಟು ರಂಗು ನೀಡಿದ್ರು. ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಸದಸ್ಯರು ತುಂಬಾ ಸ್ಪೆಷಲ್ ಆಗಿ ಸಂಕ್ರಾಂತಿ ಹಬ್ಬ ಆಚರಿಸಿದ್ರು. ಹಸಿರು ಸೀರೆಯಲ್ಲಿ ಹೆಣ್ಮಕ್ಕಳು ಮಿಂಚುತ್ತಿದ್ರೆ ಬಿಳಿ ವಸ್ತ್ರ ಪಂಚೆಯಲ್ಲಿ ಪುರುಷರು ಕಂಗೊಳಿಸುತ್ತಿದ್ರು. ಸಂಕ್ರಮಣ ಕಾಲದಲ್ಲೇ ಚಾಮರಾಜನಗರ ಜಿಲ್ಲೆಯ ಚಿಕ್ಕಲೂರಲ್ಲಿ ಘನನೀಲಿ ಸಿದ್ದಪ್ಪಾಜಿ ಜಾತ್ರೆ ಅದ್ಧೂರಿಯಾಗಿ ನಡೀತಿದೆ. 5 ದಿನಗಳ ಕಾಲ ನಡೆಯೋ ಈ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಬಾಗಲಕೋಟೆಯ ಶ್ರೀ ಗುರು ಮಹಾಲಿಂಗೇಶ್ವರ ಕಾಲೇಜಿನಲ್ಲಿ ಸುಗ್ಗಿ ಹಬ್ಬದ ಸಡಗರ ಜೋರಾಗಿತ್ತು. ನಾನಾ ಬಗೆಯ ತಿಂಡಿಗಳನ್ನಿಟ್ಟ ವಿದ್ಯಾರ್ಥಿಗಳು ಜಾನಪದ ಹಾಡಿಗೆ ಕುಣಿದು ಕುಪ್ಪಳಿಸಿದ್ರು. ಅತ್ತ ಬಸವಣ್ಣನ ಐಕ್ಯ ಸ್ಥಳವಾದ ಕೂಡಲ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ನೂರಾರು ಭಕ್ತರು ಭಕ್ತಿಯ ಕಡಲಲ್ಲಿ ಮಿಂದೆದ್ರು. ಇನ್ನು ರಾಯಚೂರಿನ ಮಂತ್ರಾಲಯದಲ್ಲೂ ಭಕ್ತ ಸಾಗರವೇ ಸೇರಿತ್ತು. ವರ್ಷದ ಮೊದಲ ಹಬ್ಬ ಆಗಿದ್ರಿಂದ ರಾಯರ ದರ್ಶನಕ್ಕೆ ಭಕ್ತಗಣವೇ ಹರಿದು ಬಂದಿತ್ತು. ಕೊಪ್ಪಳ ಜಿಲ್ಲೆಯ ಹಳ್ಳಿಯಲ್ಲೂ ಅಜ್ಜನ ಜಾತ್ರೆಯದ್ದೇ ಸದ್ದು. ಸಂಕ್ರಾಂತಿ ಪ್ರಯುಕ್ತ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಜನಸಾಗರವೇ ಸೇರಿದ್ದು ನಾಳೆ ಅದ್ಧೂರಿ ರಥೋತ್ಸವ ನಡೆಯಲಿದೆ. ಗವಿಗಂಗಾಧರೇಶ್ವರನಿಗೆ ಆಗಲಿಲ್ಲ ಸೂರ್ಯ ನಮನ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ವರ್ಷಕ್ಕೊಮ್ಮೆ ಪವಾಡವೇ ನಡೆಯುತ್ತೆ. ಸಂಕ್ರಮಣ ಕಾಲದಲ್ಲಿ ಸೂರ್ಯ ಪಥ ಬದಲಿಸುವಾಗ ಗಂಗಾಧರೇಶ್ವರನ ಮೇಲೆ ಸೂರ್ಯ ಚುಂಬನವಾಗುತ್ತೆ. ಆದರೆ ಈ ಬಾರಿ ಮೋಡ ಮುಸುಕಿದ ವಾತಾವರಣ ಇದ್ದಿದ್ರಿಂದ ಶಿವಲಿಂಗದ ಮೇಲೆ ಭಾಸ್ಕರ ಸ್ಪರ್ಶ ಆಗಲಿಲ್ಲ. ಹೀಗಾಗಿ ವಿಸ್ಮಯದ ಕ್ಷಣ ನೋಡಲು ಬಂದಿದ್ದ ಭಕ್ತರು ನಿರಾಸೆಯಲ್ಲಿ ವಾಪಸ್ ಹೋಗಿದ್ದಾರೆ. ಒಟ್ನಲ್ಲಿ ನಾಡಿನಾದ್ಯಂತ ಸಂಕ್ರಾಂತಿ ಸಂಭ್ರಮದಲ್ಲಿ ಜನ ಮಿಂದೆದ್ದಿದ್ದಾರೆ. ಇನ್ನು ಮುಂದೆ ಹಗಲು ಜಾಸ್ತಿಯಾಗಲಿದ್ದು ಕತ್ತಲು ಕರಗುವ ಕಾಲ ಆರಂಭವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.